fine. So we have one more couple here who have just conceived with our natural course of treatment. So ಇವಾಗ ಈ couple ಅಲ್ಲಿ ಏನು ಅಂದರೆ they're all fine and they have just gone through the hospital from past 2 years and they have finished their ovulation induction cycles also. IUIs ಒಂದು 2-3 ಕಂಪ್ಲೀಟ್ ಮಾಡಿದ್ರು ಆ್ಯಂಡ್ ಎಂಡೋಮೆಟ್ರೋಟಿಕ್ ಸಿಸ್ಟ್ ಇದೆ, ಅದು ರಪ್ಚರ್ ಆಗ್ತಾ ಇಲ್ಲ, ಎಗ್ಸ್ ಗ್ರೋ ಆಗ್ತಾ ಇರೋದು ಅಂತ ಒಂದು ಕನ್ಫ್ಯೂಷನಲ್ಲಿ ದೇ ವೇರ್ ಅಬೌಟ್ ಟು ಗೋ ಫಾರ್ ದ ಹೈಯರ್ ಸ್ಟ್ಯಾಂಡರ್ಡ್ಸ್ ಆಫ್ ಟ್ರೀಟ್ಮೆಂಟ್ ಆಲ್ಸೋ, ವೇರ್ ದ ಪೇಷಂಟ್ ವಾಸ್ ವೆರಿ ಮಚ್ ರೆಡಿ ಟು ಗೋ ಫಾರ್ ಸರ್ಜರೀಸ್ ಆ್ಯಂಡ್ IVFs ಆನ್ ದ ಫಸ್ಟ್ ಇನ್ಸ್ಟೆಂಟ್ ಓನ್ಲಿ. But I just thought, like, say, we have to just see the couple, take their entire deep history and give them a chance and helbitu. I just did the investigations and then gave them time for around 3 to 4 months. Where surprisingly, like, say, it was not a surprise, but it's like, say, all their factors were fine and everything were okay. To that time, she just conceived, and now almost it is 3rd month, although NT scan mugdide and everything is all fine. So coming on to the patient's review here, so higa hege anstama ಇಲ್ಲಿ ಟ್ರೀಟ್ಮೆಂಟ್ ಏನಾಗಿದೆ, ಲೈಕ್ ಸೇ whatever said and done, ಆಲ್ರೆಡಿ ಟ್ರೀಟ್ಮೆಂಟ್ಸ್ ಹೋಗಿದ್ರಿ ಅಲ್ವಾ? IUIs ಒಂದು 3 ಆಗಿತ್ತಾ 2 ಆಗಿತ್ತಾ? 2 IUIs ಆಗಿತ್ತು. ಸೊ ಹಾಗಾಗಿ 3rd ಮಂತಲ್ಲಿ ಸೇ ಯು ಆರ್ ಲೈಕ್ ಲಿಟಲ್ ಬಿಟ್ ನಾಟ್ ಓಕೆ ವಿತ್ ದ ಥಿಂಗ್ಸ್ whatever was happening. ಎವ್ರಿ ಟೈಮ್ ದೇ ಯೂಸ್ ಟು ಟೆಲ್ ದಟ್ ಎಂಡೋಮೆಟ್ರೋಟಿಕ್ ಸಿಸ್ಟ್ ಇತ್ತು, ಅದು ಎಗ್ಗು ಬೆಳೀತಾನೆ ಇಲ್ಲ, ಬೆಳೆದ್ರೂ ಅದು ರಪ್ಚರ್ ಆಗ್ತಾ ಇಲ್ಲ ಅನ್ನೋ ಒಂದು ಸ್ಟೇಟಲ್ಲಿ ಬಂದಿದ್ರು. ಆ್ಯಂಡ್ ಈವನ್ ಐ ಹ್ಯಾಡ್ ಎ ಥಿಂಗ್ ಲೈಕ್ ಸೇ ಎಂಡೋಮೆಟ್ರೋಟಿಕ್ ಸಿಸ್ಟ್ ಇರೋದ್ರಿಂದ ದೆರ್ ಆರ್ ಸಮ್ ಕ್ರೈಟೀರಿಯಾಸ್, ನಾಟ್ ಆಲ್ ಕೇಸ್ ವಿಲ್ ರಿಕ್ವೈರ್ ಸರ್ಜರೀಸ್. ಇವನ್ ಐ ವಾಸ್ ಇನ್ ಅ ಸ್ಟೇಟ್ ಲೈಕ್ ಸೇ ಇವಾಗ ಒಂದು 6 ಮಂತ್ಸ್ ಇಲ್ಲ 5 ಮಂತ್ಸ್ ಟೈಮ್ ಕೊಟ್ಬಿಟ್ಟು ಇವ್ರಿಗೆ ಸರ್ಜರಿ ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಟೆಪ್ಪಲ್ಲಿ ಇದ್ದೆ. ಬಟ್ ಬೈ ದೆನ್ ದೇ ಕನ್ಸೀವ್ ವಿತ್ ಮೈ ಸ್ಮಾಲ್ ಸೇ ದ ಸ್ಟೆಪ್ ಬೈ ಸ್ಟೆಪ್ ಪ್ರೋಟೋಕಾಲಲ್ಲಿ ದೇ ಜಸ್ಟ್ ಕನ್ಸೀವ್. ಸೊ ವಾಟ್ ಇಸ್ ಯೋರ್ ರಿವ್ಯೂ ಆ್ಯಂಡ್ ಹೌ ವಾಸ್ ದ ಟ್ರೀಟ್ಮೆಂಟ್ ಆ್ಯಂಡ್ ವಾಟ್ ವಾಸ್ ದ ಥಿಂಗ್ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಗೆ ಏನು ಅನಿಸುತ್ತೋ ಪಟ್ ಅಂತ ಹೇಳಿ. ಯಾಕೆಂದರೆ ಲೈಕ್ ಸೇ ಬಿಕಾಸ್ ದ ಪೇಷಂಟ್ಸ್ who are just roaming around from hospital to hospital, they are in a confusion. Either they want like say 100% success rate anta helkondu, either they are jumping off to IUIs or they are going off at a state IVF ಅಲ್ಲಿ only phone calls are coming like say ಎಷ್ಟು ಆಗ್ಬೋದು ಮೇಡಮ್, ಲೈಕ್ ಸೇ 3 ಲಕ್ಷ ಆಗುತ್ತಾ 4 ಲಕ್ಷ ಆಗುತ್ತಾ ಇಲ್ಲ ಎಷ್ಟು ಆಗ್ಬೋದು ಏನು ಅಂತ. ಸೊ ಆ ಸ್ಟೇಟಲ್ಲಿ ಹೋಗೋ ಅಷ್ಟರಲ್ಲಿ ಒನ್ ಥಿಂಗ್ ವಾಟ್ ಪೇಷಂಟ್ಸ್ ಆಲ್ಸೋ ಶುಡ್ ಅಂಡರ್ಸ್ಟ್ಯಾಂಡ್ ಇಸ್ ಲೈಕ್ IVF ಅಲ್ಲಿ 100% ಟ್ರೀಟ್ಮೆಂಟ್ ಆಗಲ್ಲ. ದೇರ್ ಇಸ್ ಓನ್ಲಿ 30% to 35% ಸಕ್ಸಸ್ ರೇಟ್. ಅದರಲ್ಲೂ 1 ಸೈಕಲ್ 2 ಸೈಕಲ್ ನೀವು ಟ್ರೈ ಮಾಡೋಷ್ಟರಲ್ಲೇ ನಿಮಗೆ ಮೆಂಟಲ್ ಸ್ಟ್ರೆಸ್ ಅನ್ನೋದು ಯು ವುಡ್ ಹ್ಯಾವ್ ಕ್ರಾಪ್ಡ್ ಅಪ್ ಟು ಪೀಕ್ ಲೆವೆಲ್ಸ್ ವೇರ್ ಯು ವುಡ್ ಹ್ಯಾವ್ ಜಸ್ಟ್ ಟರ್ನ್ಡ್ ಔಟ್ ಲೈಕ್ ಸೇ ಏನಂತ ಹೇಳೋದು, ಲೈಕ್ ಸೇ ಯು ವುಡ್ ಹ್ಯಾವ್ ರಿಯಲಿ ಗಾಟ್ ವೆರಿ ಮಚ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಸ್ಟ್ರೆಸ್ಡ್ ಔಟ್. ಅದಾದಮೇಲೆ ನಿಮಗೆ ಬೇರೆ ರೀತಿ ಲೈಕ್ ಸೇ ಡೋನರ್ಸ್ಗೆ ಅದು ಇದು ಸ್ಟೆಪ್ ಮಾಡೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಬೈ ದೆನ್ ಯುವರ್ ಫ್ಯಾಮಿಲಿ ಲೈಫ್ ಆಲ್ಸೋ ವಿಲ್ ಬಿ ಇನ್ ಕ್ವೆಶನ್ ಮಾರ್ಕ್. So just try to understand fertility is not a great issue, but there is an issue. When there is an issue, try to address where you are, what you are, like say elli tappagide, just go to a good consultant, get it checked properly step by step. Adalli both partners do understanding and both partners should go to the hospital. It's not only wife should go or it's not only husband should go, both partners should go and just cooperate, because it's ultimately it's a child which the both husband and wife should take the responsibility. So don't shy away with the problems what you have. Don't take too much drastic decisions of going into IVF at one go. And IVF ಅಲ್ಲಿ 100% ಸಕ್ಸಸ್ ರೇಟ್ ಇಲ್ಲ. ಇವಾಗ ಸುಮಾರು ಜನ IVFಗೆ ಹೊರಟೋಗ್ಬಿಟ್ಟು 2 ಸೈಕಲ್ ಮಾಡ್ತಾರೆ, 3ನೇ ಸೈಕಲ್ ಡೋನರ್ಸ್ಗೆ ಅದಕ್ಕೆ ಸ್ಟೆಪ್ ಮಾಡ್ತಾರೆ. ಅದಾದಮೇಲೆ ದೆನ್ ದ ಥಿಂಗ್ಸ್ ವಿಲ್ ಚೇಂಜ್ ವೆರಿ ವಿಯರ್ಡ್ ಆ್ಯಂಡ್ ವೆರಿ ಬ್ಯಾಡ್, ಯು ನೋ. ಸೊ ಟ್ರೈ ಟು ಟೇಕ್ ದಿಸ್ ರಿವ್ಯೂಸ್ ಆಸ್ ಅ ರಿಯಲ್ ರಿವ್ಯೂಸ್ ವಾಟ್ ಯು ಆರ್ ಗೋಯಿಂಗ್ ಟು ಹಿಯರ್. ಐ ಆಮ್ ನಾಟ್ ಟೆಲಿಂಗ್ ದಟ್ there is no other good consultant somewhere else. Everywhere there is a consultant who is really bothered when you just give respect to them. Just go, just meet them. Questions ಕೇಳಿ, ಒಂದು 10ರಿಂದ 20 ಕ್ವೆಶನ್ಸ್ ನೀವು ಏನು ಬೇಕೋ ಅದನ್ನೆಲ್ಲ ಬರ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಕೇಳಿ. ಬಟ್ ಡೋಂಟ್ ಜಂಪ್ ಇನ್ ಟು ಟ್ರೀಟ್ಮೆಂಟ್ ವಿಚ್ ಇಸ್ ನಾಟ್ ಫಾರ್ ಯು. ಡೋಂಟ್ ಗೋ ಇನ್ ಟು ಈಸಿ ಫಿಕ್ಸಸ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಈಸಿಲಿ until and unless the changes in you both. Okay, so we'll just listen to this couple's review, what they have undergone and how the things have come out. Yes, there. ಆ್ಯಕ್ಚುಲಿ ಇಲ್ಲಿ ಬಂದು 3 ಮಂತ್ಸ್ ಟ್ರೀಟ್ಮೆಂಟ್ ತಗೊಂಡಿದ್ವಿ. 4th ಮಂತ್ ಕನ್ಸೀವ್ ಆಗಿದೆ, ನಮ್ಗೆ ಗುಡ್ ನ್ಯೂಸ್ ಸಿಕ್ಕಿತ್ತು. ಆ್ಯಕ್ಚುಲಿ ನಾವು ಅದಕ್ಕೆ ಮುಂಚೆ 3-4 ಹಾಸ್ಪಿಟಲ್ಸ್ ಹೋಗಿದ್ದೀವಿ. ಬಟ್ ಅವ್ರಿಗೆ ಆ್ಯಕ್ಚುಲಿ ಏನಾಗಿದ್ರೆ 1 ಇಯರ್ ಒಂದು ಕಂಟಿನ್ಯೂ ತೋರಿಸಿದ್ವಿ, 6 ಮಂತ್ ತೋರಿಸಿದ್ವಿ, 4 ಮಂತ್ಸು. ಇನ್ನೊಂದು ಏನಾಗಿದೆ, ರಿಲೇಟಿವ್ಸ್ ಅಲ್ಲಿ ಪ್ರೆಸರ್ ಆಗ್ತಾ ಇರ್ತಾರೆ ಆಗಿಲ್ಲ ಅಂತ. ಬಟ್ ಅದಕ್ಕೋಸ್ಕರ ನಾವು ಇಲ್ಲಿ ನೀವು ಜಾಯ್ನಿಂಗ್ ಟೈಮಲ್ಲಿ ಹೇಳಿದ್ರಿ
3 ಮಂತ್ಸ್ ಟೈಮ್ ಕೊಟ್ಟಿದ್ರಿ. ಅದ್ರ ಪ್ರಕಾರ ಅದ್ರ ಪ್ರಕಾರ ಗಂಡ ಬಂದಿದೆ. ಕನ್ಸೀವ್ ಆಯಿತು. ಅದು ತುಂಬಾ ನಮಗೂ ತುಂಬಾ ಹ್ಯಾಪಿ ಆಗಿದೆ. ಇನ್ನೊಂದೇನಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಡಾಕ್ಟರ್ ಟೈಮ್ ಕೊಡಬೇಕು, ರೂಟ್ ಕಾಸ್ ಫೈಂಡ್ ಔಟ್ ಮಾಡಬೇಕು, ಇಬ್ಬರು ಪಾರ್ಟ್ನರ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಆ ರೂಟ್ ಕಾಸ್ ಮೇಲೆ ಅವ್ರು ಟ್ರೀಟ್ಮೆಂಟ್ ತಗೊಂಡ್ರೆ 100% ನ್ಯಾಚುರಲ್ ಕನ್ಸೀವ್ ಆಗೋ ಚಾನ್ಸಸ್ ಇದೆ ಇರುತ್ತೆ. ಸೊ ದೆರ್ ಆರ್ ಸೋ ಮೆನಿ ಕಪಲ್ಸ್ ಹೂ ಕ್ಯಾನ್ ಜಸ್ಟ್ ಕನ್ಸೀವ್ ನ್ಯಾಚುರಲಿ. ಬಟ್ ನಿಮ್ಮ ಟೆನ್ಷನ್, ನಿಮ್ಮ ಒಂದು ಸಿಚುವೇಶನ್ನ ಡಾಕ್ಟರ್ ಯೂಸ್ ಮಾಡ್ಕೊಬೋದು ಅಂದರೆ ಹೇಗಾದರೂ ಯೂಸ್ ಮಾಡ್ಕೊಬೋದು. ಸಿ ದಿಸ್ ಕಪಲ್ ಆಲ್ಸೋ ದೇ ಹ್ಯಾಡ್ ಬೀನ್ ವೆರಿ ಮಚ್ ರೆಡಿ. ಮಾಡ್ತೀರಾ ಮೇಡಮ್ ಆಪರೇಷನ್ ಮಾಡಿ, ಇಲ್ಲ IVF ಮಾಡ್ತೀರಾ ಮಾಡಿ, ಈ ಥರ ಬಂದಿದ್ರು. ಸೊ ಬಟ್ ದ ಥಿಂಗ್ ಇಸ್ ಲೈಕ್ ವೆನ್ ಯು ಜಸ್ಟ್ ಟೆಲ್, ವೆನ್ ದ ಕಪಲ್ಸ್ ಆರ್ ಓಕೆ ವಿತ್ ವಾಟ್ ಎವರ್ ಇಟ್ ಇಸ್, doctors also will melt down to that point, like yes, they have to do the investigation, they have to see it properly. It is not like everybody will be hurrying into IVFs. So patients agi doctors mele stress agbedi, neevu stress agbedi. Understand, try to talk to the doctors openly and try to tell each and every step what you have undergone, and surely you will get a good results. And don't just jump into hi-fi treatments where it is very costly and easily it will get into troubles, you know. So try to just mellow down, and first and foremost thing ಏನು ಗೊತ್ತಾ, IVF and whatever the fertility treatments ಏನೇ ಆಗಿರಲಿ, ವೆಯ್ಟ್ನ ಸ್ವಲ್ಪ like say you just keep it in controlled way. Because today morning also I had one more patient where she was like say 90 kilos. I had told her to reduce her weight and she had just lost like say 2 years ಬಂದೇ ಇಲ್ಲ. ಮತ್ತೆ ಇವಾಗ ಪುನಃ ಇವತ್ತು ಬೆಳಿಗ್ಗೆ ಬಂದಿದ್ರು where she has lost 10 kilos, and again now she was like say, yeah madam, I had gone to 2-3 centers and they have told me to lose the weight first. So again she has come back to me, she has finished all MRIs, all the blood tests, everything 2-3 times she has finished. But ಎಲ್ಲಿ ಹೋದ್ರೇನು ಟ್ರೀಟ್ಮೆಂಟ್ ಒಂದೇ ಆಗಿರುತ್ತೆ. ಇಟ್ ಇಸ್ ನಾಟ್ ಸಮಥಿಂಗ್ ಇಸ್ ಸೈನ್ಸ್, ಇಸ್ ನಥಿಂಗ್ ಸಮಥಿಂಗ್ ಇಟ್ಸ್ ಫ್ಲೋಸ್ ಡೌನ್ ಫ್ರಮ್ ಏರ್. ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ಆಲ್ ಫ್ರಮ್ ಯೋರ್ ಇಂಟರ್ನಲ್ ಥಿಂಗ್ಸ್. ಫಸ್ಟ್ ನಿಮ್ದು ಏನಿದೆಯೋ ಅದನ್ನು ರೆಡಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಇಟ್ ವಿಲ್ ಫಾಲ್ ಡೌನ್ ಇನ್ ಟು ದ ಪಾತ್ ವಾಟ್ ಇಟ್ ಹ್ಯಾಸ್ ಟು ಹ್ಯಾಪನ್ ಫೈನಲಿ. ಓಕೆ, ಹೋಪ್ ಸೊ ಇಟ್ ಇಸ್ ದ ಮೆಸೇಜ್ ಹ್ಯಾಸ್ ಬೀನ್ ರೀಚ್ ಟು ಯು ದಟ್ ಹ್ಯಾವ್ ಪೇಷನ್ಸ್, ಗೋ ಟು ಎ ಗುಡ್ ಕನ್ಸಲ್ಟೆಂಟ್, ಟೆಲ್ ಆಲ್ ಯೋರ್ ಪ್ರಾಬ್ಲಮ್ಸ್ ಆ್ಯಂಡ್ ಜಸ್ಟ್ ಮ್ಯಾಪ್ ಇಟ್ ಡೌನ್. ಯಾವ್ದು ನಿಮಗೆ ಮೀನ್ ಫಿಕ್ಸ್ ಆಗುತ್ತೆ ಅಂತ. ತುಂಬ ಲೇಟ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ, ಬಿಕಾಸ್ ಏಜ್ ಕ್ರೈಟೀರಿಯಾ, ಆಲ್ ದೋಸ್ ಥಿಂಗ್ಸ್ ಆಲ್ ವಿಲ್ ಬಿ ದೇರ್. You have to talk to the doctor and doctor will tell you how long to wait, which treatment will be better to you, how to go on. ಹೆಂಗೆ ಚೂಸ್ ಮಾಡ್ಕೊಬೇಕು ಯಾವ್ದು ಗುಡ್ ಟ್ರೀಟ್ಮೆಂಟ್ ಆರ್ ಬ್ಯಾಡ್ ಟ್ರೀಟ್ಮೆಂಟ್ ಅಂದರೆ ಆಸ್ಕ್ ಯುವರ್ ಫ್ರೆಂಡ್ಸ್. ಎನಿ ವಿಚ್ ವೇಸ್ ಯು ಪೀಪಲ್ ವಿಲ್ ಬಿ ಆಸ್ಕಿಂಗ್ ಯುವರ್ ಫ್ರೆಂಡ್ಸ್ ಓನ್ಲಿ rather than the doctors. Ask 2-3 friends of yours, whoever has undergone any treatments, this is fine or that is fine. You just go through the things, whatever the evidences you have, and go and talk to the doctor before taking any decision, and they will tell you how it do works or it does not works and what is best to you. ಓಕೆ, ಸೊ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಲೈಕ್ ಸೇ ಯಾರಿಗೆ ಟ್ರೀಟ್ಮೆಂಟ್ ಅಪ್ಪರ್ ಟ್ರೀಟ್ಮೆಂಟ್ ಬೇಕೋ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಯು ಹ್ಯಾವ್ ಟು ಗೋ ಟು ದ ಕನ್ಸಲ್ಟೆಂಟ್ ಹೂ ಇಸ್ ವೆರಿ ಓಪನ್ ಟು ಯು, ಲೈಕ್ ಸೇ ದೇ ಟೆಲ್ ಯು ಈಚ್ ಅಂಡ್ ಎವ್ರಿ ಸ್ಟೆಪ್, ಇದೇ ಮಾಡಬೇಕು, ಹಿಂಗೆ ಮಾಡಬೇಕು. ಕೆಲವೊಬ್ಬರಿಗೆ ಅದು ಲೈಕ್ ಸೇ ಇಟ್ ಕೆ ನಾಟ್ ಹ್ಯಾಪನ್ ನ್ಯಾಚುರಲಿ. ಕೆಲವೊಬ್ಬರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ TB ಏನಾದರೂ ಇದ್ದರೆ, 2 ಟ್ಯೂಬ್ ಏನಾದರೂ ಹಾಳಾಗಿದ್ರೆ, ಟ್ಯೂಬಲ್ ಬ್ಲಾಕ್ ಏನಾದರೂ ಇದ್ದರೆ ಅದರಲ್ಲಿ ನ್ಯಾಚುರಲ್ ಕನ್ಸೆಪ್ಷನ್ಗೆ ಚಾನ್ಸೇ ಇರಲ್ಲ. ದೇ ಹ್ಯಾವ್ ಟು ಜಸ್ಟ್ ಟೇಕ್ ಔಟ್ ದ ಟ್ಯೂಬ್ ವಿಚ್ ಹಸ್ ಬೀನ್ ಇನ್ಫೆಕ್ಟೆಡ್ ಆ್ಯಂಡ್ ಓನ್ಲಿ IVF ಇರುತ್ತೆ ಚಾನ್ಸಸ್. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿಬಡಿ ಆರ್ ಡಿಫ್ರೆಂಟ್. Go meet your doctor, have a talk to them, and try to go step by step. Don't jump into higher treatment because higher treatments are not very promising. Okay, hope so this message reaches to you. Thank you.